ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ. ಡೆಸ್ಕ್ ಲೈವ್ ಇಂದ ಜಾಯಿನ್ ಆಗ್ತಾ ಇದ್ದಾರೆ ನೀತಿ. ನಿಜಕ್ಕೂ ಈ ಶನಿವಾರ ರಕ್ತಸಿಕ್ತ ಶನಿವಾರ ಆಗ್ಬಿಟ್ಟಿದೆ. ಒಂದ್ ಕಡೆ ಬೆಂಗಳೂರಿನಲ್ಲಿ ಭೀಕರ ಮರ್ಡರ್ ನಡೆದಿರೋದು, ಟ್ರಿಪಲ್ ಮರ್ಡರ್ ನಡೆದಿದೆ. ಮತ್ತೊಂದು ಕಡೆ ತೆಲಂಗಾಣದಲ್ಲಿ ನಿಜಕ್ಕೂ ಕಂಡು ಕೇಳರಿಯದ ಕೊಲೆ ಪ್ರಕರಣಗಳು ಆಗ್ತಾನೆ ಇದೆ. ಏನಾಯ್ತು ಮೊದಲಿಗೆ ಡೀಟೇಲ್ಸ್ ಹೇಳೋದಾದ್ರೆ? ಸಂಬಂಧ ನಿಜವಾಗ್ಲೂ ಇವತ್ತಿನ ಬೆಳಗ್ಗೆಯಿಂದಲೂ ಸ್ಟೋರಿಯನ್ನು ನೋಡಿದಾಗ ಅನೇಕ ಮರ್ಡರ್ ಕೇಸಸ್ಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ತೆಲಂಗಾಣದ ನೋಡ್ಬಿಡೋದಾದರೆ ಒಬ್ಬ ಆರೋಪಿ 6 ಮಂದಿಯನ್ನು ಮರ್ಡರ್ ಮಾಡಿರೋದು. ಈ ಹಿಂದೆ ಈತ ಫೋಕ್ಸೋ ಕೇಸ್ನಲ್ಲಿ ಒಳಗಡೆ ಹೋಗಿರ್ತಾನೆ, ಜೈಲಿಗೆ ಹೋಗಿರ್ತಾನೆ, ಜಾಮೀನು ತೆಗೆದುಕೊಂಡು ಹೊರಗಡೆ ಬರ್ತಾನೆ. ಬಟ್ ಜೈಲಿಗೆ ಹೋಗೋದು ಯಾಕೆ? ಪಾಪ ಪ್ರಜ್ಞೆ ಅನ್ನೋದು ಕಾಡಲಿ, ಶಿಕ್ಷೆ ಅನ್ನೋದು ಆಗಲಿ ಅಂತ. ಬಟ್ ಈತನಿಗೆ ಅದ್ಯಾವುದು ಆಗಿರೋ ಥರ ಕಾಣಿಸ್ತಾ ಇಲ್ಲ. ಜಿದ್ದು ಅಥವಾ ಹಠ ಅಥವಾ ಸಿಟ್ಟು ಮತ್ತಷ್ಟು ಜಾಸ್ತಿ ಆದಂಗೆ ಆಯಿತು. ಮರ್ಡರ್ ಮಾಡಬೇಕು ಅಂತಲೇ ಜಾಮೀನು ತೆಗೆದುಕೊಂಡು ಹೊರಗೆ ಬಂದಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಹೊರಗೆ ಬರ್ತಾ ಇದ್ದ ಹಾಗೇನೆ ಆತ ತಾಯಿ ಅಥವಾ ಅಜ್ಜಿ ಅಥವಾ ಮಕ್ಕಳು, ಚಿಕ್ಕ ಚಿಕ್ಕ ಮಕ್ಕಳು ಅಥವಾ ಹೆಂಡತಿ ಅನ್ನೋದನ್ನು ಕೂಡ ನೋಡ್ದೇನೆ 6 ಮರ್ಡರ್ ಮಾಡಿದ್ದಾನೆ. ಸೊ ಈತನ ಹೆಸರು ರಾಜ್ಕುಮಾರ್ ಅಂತ. ಈ ಹಿಂದೆ ಈತ ತಂದೆಯನ್ನ ಮರ್ಡರ್ ಮಾಡಿ ಜೈಲಿಗೆ ಹೋಗಿರ್ತಾನೆ. ತಂದೆಗೆ ಕಂಠ ಪೂರ್ತಿ ಕುಡಿಸಿ ಮರ್ಡರ್ ಮಾಡ್ತಾನೆ. ಬಟ್ ಅದು ಹೃದಯಾಘಾತ ಆಗಿದೆ ಅಂತ ಸುಳ್ಳು ಹೇಳ್ತಾನೆ. ಜೈಲಿಗೆ ಹೋಗ್ತಾನೆ, ಮತ್ತೆ ಜೈಲಿಂದ ವಾಪಸ್ ಬರ್ತಾನೆ. ಫೋಕ್ಸೋ ಪ್ರಕರಣದಲ್ಲಿ ಒಂದು ಬಾಲಕಿಯನ್ನು ಅತ್ಯಾಚಾರ ಮಾಡ್ತಾನೆ. ಆ ಪ್ರಕರಣದಲ್ಲಿ ಜೈಲಿಗೆ ಹೋಗ್ತಾನೆ, ಮತ್ತೆ ಜಾಮೀನು ತೆಗೆದುಕೊಂಡು ಹೊರಗಡೆ ಬಂದು ಈಗ 6 ಮರ್ಡರ್. ಟೋಟಲ್ ಆಗಿ ಈತ ಮಾಡಿರೋದು 7 ಮರ್ಡರ್, 1 ಅತ್ಯಾಚಾರ ಪ್ರಕರಣ. ಸೊ ಜಾಮೀನು ತೆಗೆದುಕೊಂಡು ಹೊರಗಡೆ ಬಂದಾಗ ಮನೆಯವರು ಕೂಡ ಸೇರಿಸಿಲ್ಲ. ಆದರೆ ನನಗೆ 2 ಮಕ್ಕಳಿದ್ದಾರೆ, ಚಿಕ್ಕವರು, 3 ವರ್ಷದವರು ಮತ್ತು 2 ವರ್ಷದ ಮಗು ಇದೆ. ನಾನು ಮಕ್ಕಳನ್ನ ನೋಡಲೇಬೇಕು ಅಂತ ಹೇಳಿದಾಗ ಹೆಂಡತಿ ಮಕ್ಕಳು ನೋಡೋದಕ್ಕಲ್ವಾ ಅಂತ ಬಾಗಿಲನ್ನು ಓಪನ್ ಮಾಡಿದ್ದಾರೆ. ಬಾಗಿಲು ಓಪನ್ ಮಾಡ್ತಾ ಇದ್ದ ಹಾಗೇನೆ ಒಳಗಡೆ ಬಂದು ಮೊದಲಿಗೆ ಹೆಂಡತಿಗೆ ಚಾಕು ಹಾಕಿ ಸಾಯಿಸಿದ್ದಾನೆ. ಅದಾದ್ಮೇಲೆ ವಯಸ್ಸಾಗಿರುವಂಥ ಅಜ್ಜಿ ಮತ್ತು ತಾಯಿ ಹಾಗೇನೆ ಮಕ್ಕಳಿಗೂ ಕೂಡ ಈತ ಮರ್ಡರ್ ಮಾಡಿದ್ದಾನೆ. ಸೊ ಇದೆಲ್ಲ ನೋಡ್ತಾ ಇದ್ದಾಗ ಅಮೃತ ನಮಗೆ ಅನಿಸ್ತಾ ಇರೋದು ಇದು ತೆಲಂಗಾಣದ ಒಂದು ಪ್ರಕರಣ. ಈಗ ಈತ ತಲೆಮರೆಸ್ಕೊಂಡಿದ್ದಾರೆ. ಮತ್ತು ಈತ ಕೂಡ ಸಂಬಂಧಿಕರಿಗೆ ಕರೆ ಮಾಡಿ ನಾನು ಕೂಡ ಸೂಸೈಡ್ ಮಾಡ್ಕೊತೀನಿ ಅಂತ ಹೇಳಿದ್ದಾನೆ. ಬಟ್ ಈಗ ಎಸ್ಕೇಪ್ ಆಗಿದ್ದಾನೆ. 5 ವಿಶೇಷ ತಂಡಗಳನ್ನು ರಚನೆ ಮಾಡಿ ಈತನಿಗಾಗಿ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ಇದು ತೆಲಂಗಾಣದ ಪ್ರಕರಣ. ಬೆಂಗಳೂರಿನಲ್ಲೂ ನಾವು ಇವತ್ತು ಬೆಳಗ್ಗೆ ಏನು ನಡೀತು ಅಂತ ನೋಡ್ತಾ ಇದ್ವಿ. ಅಜ್ಜಿ ಮತ್ತು ತಾಯಿ ಮತ್ತು ಮಾವನನ್ನ ಮರ್ಡರ್ ಮಾಡಲಾಗಿದೆ. ಮತ್ತು ಆತ ಕೂಡ ಆತ್ಮಹತ್ಯೆನ ಮಾಡ್ಕೊಂಡಿರೋದು. ಕೆಲವು ದಿನದ ಹಿಂದೆ ಒಂಚೂರು ನಾವು ರಿಕಾಲ್ ಮಾಡ್ಕೊಳ್ಳೋದಾದ್ರೆ KR ಪುರಂನಲ್ಲಿ 3 ಮರ್ಡರ್ ಆಗುತ್ತೆ. ಅದು ಸ್ವಂತ ಮಗಳೇನೆ ತಂದೆ ತಾಯಿ ಮತ್ತು ತಂಗಿಯನ್ನ ತನ್ನ ಸ್ನೇಹಿತನ ಜೊತೆಗೆ ಸೇರಿಸ್ಕೊಂಡು ಮರ್ಡರ್ ಮಾಡಿರೋದು. ಟೋಟಲ್ ಆಗಿ ನಾವು ಇದನ್ನು ನೋಡ್ತಾ ಹೋದಾಗ ಇತ್ತೀಚೆಗೆ ಈ ಮರ್ಡರ್ ಕೇಸಸ್ಗಳು ಜಾಸ್ತಿ ಆಗ್ತಿದೆ. ಯಾಕೆ ಜಾಸ್ತಿ ಆಗ್ತಾ ಇದೆ? ಮಾನಸಿಕವಾಗಿ ಒತ್ತಡಕ್ಕೊಳಗಾಗ್ತಾ ಇದ್ದಾರೋ, ಅಥವಾ ಆಂಗ್ಸೈಟಿ ಆಗ್ತಾ ಇದೆಯೋ, ಅಥವಾ ಸ್ಟ್ರೆಸ್ಫುಲ್ ಲೈಫ್ ಲೀಡ್ ಮಾಡ್ತಾ ಇದ್ದಾರೋ, ಅಥವಾ ಜಿದ್ದು ಅಥವಾ ಸೇಡು ಅಥವಾ ಸಿಟ್ಟು ಅಥವಾ ಕೆಲಸ ಇಲ್ಲ, ಕುಡಿಯೋಕ್ಕೆ ದುಡ್ಡು ಕೊಡಲಿಲ್ಲ ಅಥವಾ ಇನ್ನೊಂದು ಮತ್ತೊಂದು ಈ ಥರದ್ದು ಪ್ರಕರಣಗಳಿಗೆ ಹೆಚ್ಚಾಗಿ ಒಳಗಾಗ್ತಾ ಇದ್ದಾರೆ. ಅಂದರೆ ಮಾನಸಿಕವಾಗಿ ಎಲ್ಲರೂ ಕೂಡ ತಮ್ಮ ತಮ್ಮ ಸ್ಥಿಮಿತತೆಯನ್ನು ಕಳ್ಕೊಳ್ಳುವಂಥ ಪ್ರಯತ್ನ ಆಗ್ತಾ ಇದೆಯಾ. ಅದರಲ್ಲೂ ನೀವು ನೋಡಿ, ಮರ್ಡರ್ ಮಾಡಿದವರ ಏಜನ್ನು ನಾವು ನೋಡಿದಾಗ ಜಸ್ಟ್ 26, 25, 28, 30, 35 ಒಳಗಡೆ ಇರೋರೆ ತಮ್ಮ ಹೆತ್ತವರು, ತನ್ನ ಒಡ ಹುಟ್ಟಿದವರು, ರಕ್ತ ಸಂಬಂಧಿ, ನನ್ನ ಮಗು ಅನ್ನೋದನ್ನು ನೋಡ್ದೇನೆ ಈ ಥರ ಮರ್ಡರ್ ಮಾಡ್ತಾ ಇದ್ದಾರೆ ಅಂತಂದರೆ ಇದೆಲ್ಲದಕ್ಕೂ ಕಾರಣ ಎಲ್ಲರೂ ಮಾನಸಿಕವಾಗಿ ಎಷ್ಟರ ಮಟ್ಟಿಗೆ ವಿಕೃತಿಯನ್ನು ಮೆರಿತಾ ಇದ್ದಾರೆ ಅಥವಾ ಕ್ರೂರತೆ ಅನ್ನೋದು ತುಂಬಿಕೊಂಡಿದೆ ಅಂತ. ನಾವು ಈ ಹಿಂದೆಲ್ಲ ಮರ್ಡರ್ ಅಂತ ನೋಡಿದಾಗ ಯಾವುದಾದ್ರು ದೊಡ್ಡ ಗ್ಯಾಂಗ್ಗಳ ನಡುವೆ ಆಗತ್ತೆ, ಅಥವಾ ರೌಡಿ ಶೀಟರ್ಗಳ ನಡುವೆ ಆಗತ್ತೆ, ಅಥವಾ ಬಾಯ್ಸೇ ಮರ್ಡರ್ ಮಾಡ್ತಾರೆ, ಈ ಥರದ ಪ್ರಕರಣಗಳನ್ನು ಹೆಚ್ಚಾಗಿ ನೋಡ್ತಾ ಇದ್ವಿ. ಬಟ್ ಈಗ ಹಂಗಲ್ಲ. ಹೆಣ್ಣು ಮಕ್ಕಳು ಕೂಡ ತಂದೆ ತಾಯಿ, ನನ್ನನ್ನು ಹೆತ್ತವರು, ನನ್ನ ಒಡ ಹುಟ್ಟಿದವರು ಅನ್ನೋದನ್ನು ನೋಡ್ದೇನೆ ಮರ್ಡರ್ ಮಾಡ್ತಾ ಇರುವಂಥ ಕೇಸಸ್ಗಳು ಜಾಸ್ತಿ ಆಗ್ತಾ ಇದೆ. ಇದನ್ನು ನೋಡಿದಾಗ ಯೂತ್ಸ್ ಎಲ್ಲ ಒಂದು ಕಡೆಯಲ್ಲಿ ಹಳಿ ತಪ್ತಾ ಇದ್ದಾರಾ, ಅಥವಾ ಸ್ವಲ್ಪ ಮಾತಾಡಿದ್ರು ಕೂಡ ಮರ್ಡರ್ ಮಾಡುವಂಥ ಹಂತಕ್ಕೆ ಹೋಗ್ತಾ ಇದ್ದಾರಾ ಅನ್ನುವಂಥ ಒಂದು ಬೆಚ್ಚಿ ಬೀಳಿಸುವಂಥ ವಿಚಾರ ಗೊತ್ತಾಗ್ತಿದೆ. ಆಮೇಲೆ ಒಂದು ವರದಿ ಹೇಳುತ್ತೆ, ಪ್ರತಿದಿನ ಭಾರತದಲ್ಲಿ 75 ಮರ್ಡರ್ಗಳು ಒಂದು ದಿನಕ್ಕಾಗುತ್ತೆ ಅನ್ನೋದನ್ನ ಒಂದು ವರದಿ ಹೇಳುತ್ತೆ. ಹಾಗಾದ್ರೆ ನೋಡಿದ್ರೆ ಯಾಕೆ ಈ ಥರ ಕೇಸಸ್ಗಳು ಜಾಸ್ತಿ ಆಗುತ್ತೆ ಅನ್ನೋದಾದ್ರೆ ಮಾನಸಿಕ ಸ್ಥಿಮಿತೆ ಅಥವಾ ಮನಸ್ಸಿನ ಮೇಲೆ ಒತ್ತಡ ಹೇರ್ಕೊಳ್ಳುವಂಥದ್ದು, ಕಂಟ್ರೋಲ್ ಮಾಡ್ಕೊಳ್ಳುವಂಥ ಕೆಪಾಸಿಟಿ ಇಲ್ದಿರೋ ಜಾಸ್ತಿ ಆಗಿದೆಯಾ ಅನಿಸುತ್ತೆ. ಥ್ಯಾಂಕ್ ಯು ನೀತಿ ತಮ್ಮೆಲ್ಲ ಮಾಹಿತಿಗಾಗಿ.